ಬೆಂಗಳೂರಿನಲ್ಲಿ ಸಿಲಿಂಡರ್ ಕಳ್ಳರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪ್ರಮುಖ ಏರಿಯಾಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಕಳ್ಳರು ಮನೆ ಹೊರಭಾಗದಲ್ಲಿ ಇಟ್ಟಿರುವ ಸಿಲಿಂಡರ್ಗಳನ್ನು ಹೊತ್ತೊಯ್ತಾ ಇದ್ದಾರೆ. ವಿಜಯಪುರ, ಕೋರಮಂಗಲ ಸೇರಿದಂತೆ ಹಲವು ಕಡೆ ಮನೆ ಪಾರ್ಕಿಂಗ್ ಲಾಟ್ನಲ್ಲಿರುವಂತಹ ಸಿಲಿಂಡರ್ಗಳನ್ನು ಏಕಾಏಕಿ ನಾಪತ್ತೆ ಆಗ್ತಾ ಇವೆ. ಇತ್ತೀಚೆಗೆ ಬೆಂಗಳೂರಿನ ಏರಿಯಾ ಒಂದರಲ್ಲಿ ಸಿಲಿಂಡರ್ ಕಳ್ಳತನವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಎಂಟ್ರಿ ಕೊಟ್ಟ ಇಬ್ಬರು ಕಳ್ಳರು ಸ್ಕೂಟಿಯಲ್ಲಿ ಸಿಲಿಂಡರ್ ಅನ್ನ ಎತ್ಕೊಂಡೋಗಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕಳ್ಳರನ್ನ ಬಂಧಿಸುವಂತೆ ಪೊಲೀಸರಿಗೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಬೀದರ್ ಬ್ಯಾಂಕ್ ದರೋಡೆ ಮಾದರಿಯಂತೆ ದಾವಣಗೆರೆಯಲ್ಲಿ ದರೋಡೆಗೆ ಯತ್ನಿಸಿದ ಯುಪಿ ಗ್ಯಾಂಗ್ಗೆ ಪೊಲೀಸರು ಗುಂಡೇಟನ್ನ ನೀಡಿದ್ದಾರೆ. ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಕ್ರಾಸ್ ಬಳಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರು ಹಾಗೂ ಗ್ಯಾಂಗ್ ಮಧ್ಯೆ ಸಂಘರ್ಷ ನಡೆದಿದೆ. ಬ್ಯಾಂಕ್ ಕಳ್ಳತನಕ್ಕೆ 2 ಕಾರ್ನಲ್ಲಿ 8 ಮಂದಿ ದರೋಡೆಕೋರರು ಬಂದಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ನ್ಯಾಮತಿ ಪೊಲೀಸರು ಕಳ್ಳರನ್ನ ಅಡ್ಡಗಟ್ಟಿ ಬಂಧಿಸೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ದರೋಡೆ ಗ್ಯಾಂಗ್ ಪೊಲೀಸರ ಮೇಲೆಯೇ ಮಚ್ಚಿನಿಂದ ಅಟ್ಯಾಕ್ ಮಾಡಿದೆ. ದರೋಡೆ ಗ್ಯಾಂಗ್ ದಾಳಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ದರೋಡೆ ಗ್ಯಾಂಗ್ನ ಮೇಲೆ ಗುಂಡು ಹಾರಿಸಿದೆ. ದರೋಡೆ ಗ್ಯಾಂಗ್ನ ಗುಡ್ಡು ಎಂಬಾತನ ಕಾಲಿಗೆ ಗುಂಡೇಟು ತಗುಲಿದ್ದು, ಕಾನ್ಸ್ಟೇಬಲ್ಗೂ ಗಾಯವಾಗಿದೆ. ಸುಗ್ರೀವಾಜ್ಞೆ ಬಳಿಕವೂ ಬೆಳಗಾವಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರೆದಿದೆ. ಖಾನಾಪುರದ ಕೇರವಾಡ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಸಾಲ ವಸೂಲಿಗಾಗಿ ಮನೆಯಲ್ಲೇ ಫೈನಾನ್ಸ್ ಸಿಬ್ಬಂದಿಗಳು ಠಿಕಾಣಿ ಹೂಡಿ ಕಿರುಕುಳ ನೀಡ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆ ಮನೆಗೆ ಬರುವ ಫೈನಾನ್ಸ್ ಸಿಬ್ಬಂದಿ ರಾತ್ರಿ 10 ಗಂಟೆವರೆಗೂ ಮನೆಯಲ್ಲೇ ಠಿಕಾಣಿ ಹೂಡಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ದು, ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. 4 ದಿನ ಕಾಲಾವಕಾಶ ನೀಡಿ ಸಾಲ ತೀರಿಸ್ತೀವಿ ಅಂತ ಕೇಳ್ಕೊಂಡ್ರು. ಫೈನಾನ್ಸ್ ಸಿಬ್ಬಂದಿ ಮಾತ್ರ ಮನೆಯಲ್ಲೇ ಕೂತು ಸಾಲ ತೀರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಹಣ ಕೊಟ್ಟರಷ್ಟೇ ಹೋಗ್ತೀವಿ ಅಂತ ಆವಾಜ್ ಹಾಕಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ತಡೆಯುವಂತೆ ಸಾಲಗಾರರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ನಾಳೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮ ಬಂದ್ಗೆ ಕರೆ ನೀಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಮಾಸೂರು ಬಂದ್ಗೆ ಕರೆ ನೀಡಿದ್ದು, ಬಂದನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸೋದಕ್ಕೆ ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದ್ದು, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.